ಕರುನಾಡಿನ ಕ್ರಾಂತಿ, ಜಗತ್ತಿನ ಪ್ರಪ್ರಥಮ ಸಾಮಾಜಿಕ ಸಂಸತ್ತು. ನಮಸ್ಕಾರ ಸ್ನೇಹಿತರೆ. ಪ್ರಜಾಪ್ರಭುತ್ವ, ವಾಕ್ ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಮಾತು ಬಂದಾಗಲೆಲ್ಲ ನಮ್ಮ ಕಣ್ಣುಗಳು ಪಾಶ್ಚಿಮಾತ್ಯ ದೇಶಗಳ ಕಡೆಗೆ ಹಾಯುತ್ತವೆ ಅಲ್ವಾ? ಪಠ್ಯ ಪುಸ್ತಕಗಳು ನಮಗೆ ಕ್ರಿಸ್ತಪೂರ್ವ 5ನೇ ಶತಮಾನದ ಗ್ರೀಸ್ನ ಅಥೆನ್ಸ್ ಅಥವಾ 1215ರ ಇಂಗ್ಲೆಂಡ್ನ ಮ್ಯಾಗ್ನಾ ಕಾರ್ಟಾ ಬಗ್ಗೆ ಬೋಧಿಸುತ್ತವೆ. ಆದರೆ ಕಹಿ ಸತ್ಯವೆಂದರೆ ಅಥೆನ್ಸ್ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರಿಗೆ ಮತ್ತು ಗುಲಾಮರಿಗೆ ಮತದಾನದ ಹಕ್ಕೇ ಇರಲಿಲ್ಲ. ಮ್ಯಾಗ್ನಾ ಕಾರ್ಟಾ ಕೂಡ ಕೇವಲ ಶ್ರೀಮಂತ ಜಮೀನುದಾರರ ಹಿತಾಸಕ್ತಿ ಕಾಪಾಡುವ ಒಪ್ಪಂದವಾಗಿತ್ತು. ಪಾಶ್ಚಿಮಾತ್ಯ ಜಗತ್ತಿಗೆ ಸಮಾನತೆಯ ಕನಸು ಬೀಳುವ ಎಷ್ಟೋ ಶತಮಾನಗಳ ಮೊದಲೇ ನಮ್ಮದೇ ಕರುನಾಡಿನ ಮಣ್ಣಿನಲ್ಲಿ ಜಗತ್ತಿನ ಅತಿದೊಡ್ಡ ಮಾನವ ಹಕ್ಕುಗಳ ಕ್ರಾಂತಿ ಮೊಳಗಿತ್ತು. ಬನ್ನಿ, ಎಂದಿನಂತೆ ನಮ್ಮ ಟೈಮ್ ಮಿಷಿನ್ ಹತ್ತಿ 12ನೇ ಶತಮಾನದ ಕ್ರಾಂತಿಕಾರಿ ಬಸವ ಕಲ್ಯಾಣಕ್ಕೆ ಹೋಗಿ ಬರೋಣ. ಅದು ಕ್ರಿಸ್ತಶಕ 1162ರ ಸುಸಮಯ. ಕಲ್ಯಾಣಿಯ ಕಲಚೂರಿ ದೊರೆ ಮಹಾ ಭುಜಬಲ ಚಕ್ರವರ್ತಿ 2ನೇ ಬಿಜ್ಜಳನ ಆಡಳಿತ. ಆತನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಮತ್ತು ಮಹಾ ಖಜಾನಾಧಿಕಾರಿಯಾಗಿದ್ದವರು ಸಾಕ್ಷಾತ್ ವಿಶ್ವಗುರು ಬಸವಣ್ಣ. ಪ್ರಧಾನಿ ಹುದ್ದೆ ಎಂದರೆ ಎಂತಹ ಅಧಿಕಾರ ಎಂಬುದು ನಿಮಗೆ ತಿಳಿದೇ ಇದೆ. ಆದರೆ ಬಸವಣ್ಣ ಆ ಪವರ್ ಅನ್ನು ಎಂದೂ ಸ್ವಾರ್ಥಕ್ಕೆ ಬಳಸಲಿಲ್ಲ. ಸಮಾಜದಲ್ಲಿನ ಮೇಲು ಕೀಳು, ಜಾತಿ ಭೇದ ಮತ್ತು ಮೂಢನಂಬಿಕೆಗಳನ್ನು ಬೇರು ಸಹಿತ ಕಿತ್ತು ಹಾಕಲು ಅವರು ನಿರ್ಮಿಸಿದ ಅಪ್ರತಿಮ ವೇದಿಕೆಯೇ ಅನುಭವ ಮಂಟಪ. ಇದು ಕೇವಲ ಒಂದು ಕಟ್ಟಡವಾಗಿರಲಿಲ್ಲ, ಇದು ಜಗತ್ತಿನ ಮೊಟ್ಟ ಮೊದಲ ಸಾಮಾಜಿಕ ಸಂಸತ್ತು. ಇತ್ತೀಚೆಗಷ್ಟೇ ಭಾರತದ ಹೊಸ ಸಂಸತ್ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರು ಕೂಡ ಮ್ಯಾಗ್ನಾ ಕಾರ್ಟಾಕ್ಕಿಂತ ಮುಂಚೆಯೇ ನಮ್ಮ ಬಸವಣ್ಣನವರ ಅನುಭವ ಮಂಟಪ ಎಂಬ ಜನಸಭೆ ಅಸ್ತಿತ್ವದಲ್ಲಿತ್ತು ಎಂದು ಸಾರುವ ಮೂಲಕ ಇಡೀ ಜಗತ್ತಿಗೆ ನಮ್ಮ ಹೆಮ್ಮೆಯನ್ನು ಪರಿಚಯಿಸಿದ್ದಾರೆ. ಇನ್ನು ಲಂಡನ್ನ ಥೇಮ್ಸ್ ನದಿ ದಡದಲ್ಲಿ ಬ್ರಿಟಿಷ್ ಸಂಸತ್ತಿನ ಮುಂದೆಯೇ ನಮ್ಮ ಬಸವಣ್ಣನವರ ಪುತ್ಥಳಿ ರಾರಾಜಿಸುತ್ತಿದೆ. ಯಾರು ಈ ಸಂಸತ್ತಿನ ಸದಸ್ಯರು? ಇಂದಿನ ಪಾರ್ಲಿಮೆಂಟ್ನಲ್ಲಿ ರಾಜಕಾರಣಿಗಳು ಮತ್ತು ಶ್ರೀಮಂತರು ಇರುತ್ತಾರೆ. ಆದರೆ ಅಂದಿನ ಅನುಭವ ಮಂಟಪದ 770 ಪ್ರತಿನಿಧಿಗಳು ಯಾರಾಗಿದ್ದರು ಗೊತ್ತಾ? ಅವರು ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ನೂಲಿಯ ಚಂದಯ್ಯ, ಮಾದಾರ ಚೆನ್ನಯ್ಯ, ಆಯ್ದಕ್ಕಿ ಮಾರಯ್ಯ ಮತ್ತು ಸಮಗಾರ ಹರಳಯ್ಯ. ಒಬ್ಬ ಪ್ರಭಾವಿ ಮಂತ್ರಿಯ ಪಕ್ಕದಲ್ಲಿ ಸಮಾಜ ಕೀಳಾಗಿ ಕಾಣುತ್ತಿದ್ದ ಶ್ರಮಿಕ ವರ್ಗದವರು ಕುಳಿತು ಸಮಾಜದ ಬಗ್ಗೆ ಸಮಾನವಾಗಿ ಚರ್ಚೆ ಮಾಡುತ್ತಿದ್ದ ಆ ದೃಶ್ಯ ಇಂದಿಗೂ ಮೈನವಿರೇಳಿಸುತ್ತದೆ. ಇಲ್ಲಿ ಹುಟ್ಟು, ಜಾತಿ ಅಥವಾ ಆಸ್ತಿಯ ಆಧಾರದ ಮೇಲೆ ಪ್ರವೇಶವಿರಲಿಲ್ಲ. ಕೇವಲ ನೈತಿಕತೆ ಮತ್ತು ಕಾಯಕದ ಜ್ಞಾನವಷ್ಟೇ ಅರ್ಹತೆಯಾಗಿತ್ತು. ಶೂನ್ಯ ಸಿಂಹಾಸನ ಮತ್ತು ಅಲ್ಲಮ ಪ್ರಭು. ಯಾವುದೇ ಸಂಸತ್ತು ಅಂದ ಮೇಲೆ ಒಬ್ಬ ಸಭಾಧ್ಯಕ್ಷರು ಇರಲೇಬೇಕಲ್ಲವೇ? ಪ್ರಧಾನಮಂತ್ರಿಯಾಗಿದ್ದ ಬಸವಣ್ಣನವರೇ ಆ ಪೀಠ ಅಲಂಕರಿಸಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಶ್ರೇಷ್ಠ ದಾರ್ಶನಿಕ ಅಲ್ಲಮ ಪ್ರಭುಗಳನ್ನು ಈ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಅವರು ಕೂರುತ್ತಿದ್ದ ಆಸನವೇ ಶೂನ್ಯ ಸಿಂಹಾಸನ. ಶೂನ್ಯ ಅಂದರೆ ಇಲ್ಲಿ ಅಹಂಕಾರವನ್ನು ಅಳಿಸಿ ದೇವರೊಂದಿಗೆ ಒಂದು ಆಗುವ ಪರಮೋಚ್ಚ ಸ್ಥಿತಿ. ಈ ಪಾರ್ಲಿಮೆಂಟ್ನಲ್ಲಿ ನಡೆಯುತ್ತಿದ್ದ ಮಹಾನ್ ಚರ್ಚೆಗಳನ್ನು ಶೂನ್ಯ ಸಂಪಾದನೆ ಎಂದು ಕರೆಯಲಾಗುತ್ತಿತ್ತು. ಪ್ರತಿಯೊಬ್ಬರಿಗೂ ಅಲ್ಲಿ ಸಮಾನ ಅವಕಾಶವಿತ್ತು. ಯಾರೇ ಆಗಲಿ ನೇರವಾಗಿ ಎದ್ದು ನಿಂತು ಸಮಾಜದ ಲೋಪಗಳನ್ನು, ಅಷ್ಟೇ ಏಕೆ ಸ್ವತಃ ಬಸವಣ್ಣನವರನ್ನು ಪ್ರಶ್ನೆ ಮಾಡಬಹುದಿತ್ತು. ಇದುವೇ ವಾಕ್ ಸ್ವಾತಂತ್ರ್ಯದ ಪರಮೋಚ್ಚ ಶಿಖರ. ಮಹಿಳಾ ಸಬಲೀಕರಣ, ಫೆಮಿನಿಸಂನ ಉಗಮ. ಇಂದು ನಾವು ಮಹಿಳಾ ಹಕ್ಕುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಆದರೆ 12ನೇ ಶತಮಾನದಲ್ಲಿ ಮಹಿಳೆಯರು ಮನೆಯಿಂದ ಹೊರಬರುವಂತಿರಲಿಲ್ಲ. ಅಂತ ಕಾಲಘಟ್ಟದಲ್ಲಿ ಅನುಭವ ಮಂಟಪದಲ್ಲಿ ಬರೋಬ್ಬರಿ 30ಕ್ಕೂ ಹೆಚ್ಚು ಮಹಿಳಾ ವಚನಕಾರ್ತಿಯರು ಪುರುಷರಿಗೆ ಸರಿಸಮಾನವಾಗಿ ವಾದ ವಿವಾದಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅಕ್ಕ ಮಹಾದೇವಿ ಅರಮನೆಯ ಭೋಗವನ್ನು ಧಿಕ್ಕರಿಸಿ ಬಂದಾಗ ಅಲ್ಲಮ ಪ್ರಭುಗಳು ಆಕೆಯನ್ನು ಕಠಿಣವಾಗಿ ಪರೀಕ್ಷಿಸುತ್ತಾರೆ. ಆಗ ಅಕ್ಕಮಹಾದೇವಿ ನೀಡುವ ಉತ್ತರಗಳಿಗೆ ಇಡೀ ಸಂಸತ್ತೇ ತಲೆಬಾಗುತ್ತದೆ. ಸಮಾಜದಿಂದ ಬಹಿಷ್ಕೃತಳಾಗಿದ್ದ ಸೂಳೆ ಸಂಕವ್ವೆ ಮತ್ತು ಕದಿರೆ ರೇಮವ್ವೆಯಂತಹ ಸಾಮಾನ್ಯ ಮಹಿಳೆಯರಿಗೂ ಈ ಸಂಸತ್ತಿನಲ್ಲಿ ಸ್ಥಾನವಿತ್ತು. ಇದಕ್ಕಿಂತ ದೊಡ್ಡ ಮಹಿಳಾ ಸಬಲೀಕರಣ ಇನ್ನೊಂದಿರಲು ಸಾಧ್ಯವೇ? ಕಾಯಕವೇ ಕೈಲಾಸ ಮತ್ತು ದಾಸೋಹ. ಕಾರ್ಮಿಕರ ಘನತೆ. ಕಾರ್ಮಿಕರೇ ಒಂದಾಗಿ ಎಂದು ಕಾರ್ಲ್ ಮಾರ್ಕ್ಸ್ ಹೇಳುವ 700 ವರ್ಷಗಳ ಮೊದಲೇ ಬಸವಣ್ಣನವರು ಜಗತ್ತಿಗೆ ನೀಡಿದ ಮಂತ್ರ ಕಾಯಕವೇ ಕೈಲಾಸ. ಯಾವ ಕೆಲಸವೂ ಚಿಕ್ಕದಲ್ಲ. ಪ್ರಾಮಾಣಿಕತೆಯಿಂದ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೈವತ್ವವಿದೆ ಎಂಬುದು ಇದರ ಸಾರ. ದುಡಿದದ್ದನ್ನೆಲ್ಲ ಸಂಗ್ರಹಿಸುವುದಲ್ಲ, ತನ್ನ ಅಗತ್ಯಕ್ಕೆ ಬೇಕಾದಷ್ಟನ್ನು ಮಾತ್ರ ಇರಿಸಿಕೊಂಡು ಉಳಿದದ್ದನ್ನು ಸಮಾಜಕ್ಕೆ ಸಮರ್ಪಿಸುವುದೇ ದಾಸೋಹ. ಇಲ್ಲಿ ನಾನು ಕೊಡುತ್ತಿದ್ದೇನೆ ಎಂಬ ಅಹಂಕಾರಕ್ಕೆ ಜಾಗವಿಲ್ಲ.
ಇದುವೇ ಇಂದಿನ ಆಧುನಿಕ ಸೋಷಿಯಲಿಸಂ ಮತ್ತು ವೆಲ್ಫೇರ್ ಸ್ಟೇಟ್ ಪರಿಕಲ್ಪನೆಗಳಿಗೆ ಮೂಲ ಅಡಿಪಾಯ. ಭಾಷೆಯ ಪ್ರಜಾಸತ್ತಾತ್ಮಕರಣ, ವಚನ ಸಾಹಿತ್ಯ. ಅಲ್ಲಿಯವರೆಗೆ ಜ್ಞಾನ ಅಂದರೆ ಅದು ಕೇವಲ ಸಂಸ್ಕೃತದಲ್ಲಿ ಪುರೋಹಿತರಿಗೆ ಮಾತ್ರ ಸೀಮಿತವಾಗಿತ್ತು. ದೇವಸ್ಥಾನದ ಒಳಗೆ ಸಾಮಾನ್ಯರಿಗೆ ಪ್ರವೇಶವಿರಲಿಲ್ಲ. ಆಗ ಬಸವಣ್ಣನವರು ಸಾಮಾನ್ಯ ಜನರಾಡುವ ಕನ್ನಡ ಭಾಷೆಯಲ್ಲೇ ವಚನಗಳನ್ನು ಬರೆದು ಜ್ಞಾನವನ್ನು ಎಲ್ಲರಿಗೂ ಹಂಚಿದರು. ದೇವರನ್ನು ಹುಡುಕಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕಿಲ್ಲ, ನಿಮ್ಮ ದೇಹವೇ ದೇವಾಲಯ ಅಂತ ಸಾರಿದ ಆ ಕ್ರಾಂತಿಕಾರಿ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದರ ಅರ್ಥ, ಶ್ರೀಮಂತರು ಗುಡಿ ಕಟ್ಟಿಸಬಹುದು, ಆದರೆ ಬಡವನ ದೇಹವೇ ಒಂದು ಜೀವಂತ ಗುಡಿ. ಕಲ್ಲಿನ ಗುಡಿಗಳು ಒಂದು ದಿನ ನಾಶವಾಗಬಹುದು, ಆದರೆ ಚಲಿಸುವ ಜೀವಂತ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಪ್ರತಿಯೊಬ್ಬರಿಗೂ ಇಷ್ಟಲಿಂಗ ಕೊಡುವ ಮೂಲಕ ಮನುಷ್ಯ ಮತ್ತು ದೇವರ ನಡುವಿದ್ದ ದಲ್ಲಾಳಿಗಳ ವ್ಯವಸ್ಥೆಯನ್ನೇ ಶರಣರು ಮುರಿದರು. ಕಲ್ಯಾಣ ಕ್ರಾಂತಿ ಮತ್ತು ಸಮಾನತೆಯ ಬಲಿದಾನ. ಸಮಾನತೆ ಸುಮ್ಮನೆ ಸಿಗುವುದಿಲ್ಲ ಗೆಳೆಯರೇ, ಅದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಅನುಭವ ಮಂಟಪದಲ್ಲಿ ಹುಟ್ಟಿದ ಸಮಾನತೆಯ ಕಿಡಿ ಕಲ್ಯಾಣದ ಬೀದಿಗಳಲ್ಲಿ ಬೆಂಕಿಯಾಗಿ ಹೊತ್ತಿಕೊಂಡಿತು. ಸಮಾಜ ಕೀಳಾಗಿ ಕಾಣುತ್ತಿದ್ದ ಚಮ್ಮಾರ ಸಮಗಾರ ಹರಳಯ್ಯನ ಮಗ ಶೀಲವಂತನಿಗೂ ಮೇಲ್ವರ್ಗದ ಬ್ರಾಹ್ಮಣ ಮಂತ್ರಿ ಮಧುವರಸನ ಮಗಳು ಲಾವಣ್ಯವತಿಗೂ ಶರಣರು ಮದುವೆ ಮಾಡಿಸಿದರು. ಇವರಿಬ್ಬರು ಲಿಂಗಾಯತ ದೀಕ್ಷೆ ಪಡೆದ ಸಮಾನರು ಎಂಬುದು ಶರಣರ ವಾದವಾಗಿತ್ತು. ಆದರೆ ಈ ಅಂತರ್ಜಾತಿ ವಿವಾಹ ಸಾಂಪ್ರದಾಯಿಕ ಮನುವಾದಿಗಳ ನಿದ್ದೆಗೆಡಿಸಿತು. ಅವರು ರಾಜ ಬಿಜ್ಜಳನ ತಲೆ ಕೆಡಿಸಿ ಈ ಮದುವೆ ರಾಜಧರ್ಮಕ್ಕೆ ವಿರುದ್ಧ ಅಂತ ವಾದಿಸಿದರು. ಅಧಿಕಾರದ ಆಸೆಗೆ ಮಣಿದ ರಾಜ ಬಿಜ್ಜಳ ಕೊಟ್ಟ ಶಿಕ್ಷೆ ಏನು ಗೊತ್ತಾ? ಎಳೆಹೂಟೆ ಶಿಕ್ಷೆ. ಅಂದರೆ ಹರಳಯ್ಯ, ಮಧುವರಸ ಮತ್ತು ವರ ಶೀಲವಂತನ ಕಣ್ಣುಗಳನ್ನು ಕಿತ್ತು ಆನೆಗಳ ಕಾಲಿಗೆ ಕಟ್ಟಿ ಜೀವಂತವಾಗಿ ಕಲ್ಯಾಣದ ಕಲ್ಲಿನ ಬೀದಿಗಳಲ್ಲಿ ಎಳೆದಾಡಿ ಕೊಲ್ಲಲಾಯಿತು. ಇಡೀ ಕಲ್ಯಾಣ ರಕ್ತಸಿಕ್ತವಾಯಿತು. ವಚನ ಸಾಹಿತ್ಯದ ತಾಳೆಗರಿಗಳನ್ನು ಸುಟ್ಟು ಹಾಕಲು ಸೈನಿಕರು ಮುಗಿಬಿದ್ದರು. ನೊಂದ ಬಸವಣ್ಣ ಕಲ್ಯಾಣ ಬಿಟ್ಟು ಕೂಡಲ ಸಂಗಮಕ್ಕೆ ತೆರಳಿ ಲಿಂಗೈಕ್ಯರಾದರು. ಆದರೆ ಮಡಿವಾಳ ಮಾಚಿದೇವರು, ಚೆನ್ನಬಸವಣ್ಣ ಮುಂತಾದ ಶರಣರು ವಚನಗಳನ್ನು ಎದೆಗವಚಿಕೊಂಡು ಸೈನಿಕರೊಡನೆ ಯುದ್ಧ ಮಾಡುತ್ತಾ ಉಳವಿಯ ಕಾಡುಗಳತ್ತ ರಕ್ಷಿಸಿಕೊಂಡು ಹೋದರು. ಅವತ್ತಿನ ಆ ಬಲಿದಾನದಿಂದಲೇ ಇವತ್ತು ನಮಗೆ ಈ ಸಮಾನತೆ ಸಿಕ್ಕಿರೋದು. ಯಾವ ಕಲ್ಯಾಣದಲ್ಲಿ ಶರಣರ ರಕ್ತ ಹರಿಯಿತೋ ಅದೇ ಮಣ್ಣಿನಲ್ಲಿ ಇಂದು ನವ ಅನುಭವ ಮಂಟಪ ಭವ್ಯವಾಗಿ ನಿರ್ಮಾಣವಾಗುತ್ತಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳು 12ನೇ ಶತಮಾನದಲ್ಲೇ ನಮ್ಮ ಮಣ್ಣಿನಲ್ಲಿ ಮೊಳಕೆಯೊಡೆದಿದ್ದವು ಎಂಬುದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಚಾರ. ಈ ಇತಿಹಾಸ ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಬಾರದು. ಕರ್ನಾಟಕವು ಕೇವಲ IT ಕ್ಯಾಪಿಟಲ್ ಮಾತ್ರವಲ್ಲ, ಇದು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಉಗಮ ಸ್ಥಾನ ಎಂಬ ಸತ್ಯ ಇಡೀ ಜಗತ್ತಿಗೆ ತಲುಪಬೇಕು. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಶೇರ್ ಮಾಡಿ ಮತ್ತು ನಮ್ಮ ಇತಿಹಾಸದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ.